ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ವಿಶ್ವಾಸಿಗಳ ಕುರಿತು ಸ್ವಯಂ ಶಿಸ್ತು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 9ನೇ ಅಧ್ಯಾಯ 24-27 ವಾಕ್ಯ. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದು. ಅವರಂತೆ ನೀವು ಬಿರುದನ್ನು ಪಡೆದುಕೊಳ್ಳಬೇಕೆಂತಲೇ ಓಡಿರಿ. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಹೀಗಿರಲಾಗಿ ನಾನು ಸಹ ಗುರಿಗೊತ್ತಿರದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಆಮೆನ್. ವಾಸ್ತವವಾಗಿ ಸ್ವಯಂ ಶಿಸ್ತು ವಿಶ್ವಾಸಿಗಳ ಪ್ರಮುಖ ಗುರುತು ಎಂದು ಪರಿಗಣಿಸಲಾಗಿದೆ. ಇದು ಒಬ್ಬರ ಆಲೋಚನೆಗಳು, ಕಾರ್ಯಗಳು ಮತ್ತು ಆಸೆಗಳನ್ನು ಅವರ ನಂಬಿಕೆಗೆ ಅನುಗುಣವಾಗಿ ನಿಯಂತ್ರಿಸುವ ಸಾಮರ್ಥ್ಯವನ್ನ ಸೂಚಿಸುತ್ತದೆ. ಅವರ ಆತ್ಮಿಕ ಮಾರ್ಗಕ್ಕೆ ಬದ್ಧತೆ ಮತ್ತು ಸಮರ್ಪಣೆಯನ್ನ ಪ್ರದರ್ಶಿಸುತ್ತದೆ. ಪರಿಗಣಿಸಬೇಕಾದ ಪ್ರಮುಖ ಅಂಶಗಳು. ಸತ್ಯವೇದ ಆಗಾಗ್ಗೆ ಸ್ವಯಂ ನಿಯಂತ್ರಣದ ಪ್ರಾಮುಖ್ಯತೆಯನ್ನು ಉಲ್ಲೇಖಿಸುತ್ತದೆ. ಸ್ವಯಂ ನಿಯಂತ್ರಣ ಸೇರಿದಂತೆ ಆತ್ಮನ ಫಲ ಗಲಾತ್ಯ 5:22-23. ವೈಯಕ್ತಿಕ ಜವಾಬ್ದಾರಿ. ಸ್ವಯಂ ಶಿಸ್ತು ಎಂದರೆ ಅವರ ಧಾರ್ಮಿಕ ಬೋಧನೆಗಳ ಪ್ರಕಾರ ಬದುಕಲು, ಒಬ್ಬರ ನಡವಳಿಕೆಯನ್ನು ಸಕ್ರಿಯವಾಗಿ ನಿರ್ವಹಿಸುವುದು, ಆಕರ್ಷಣೆಗಳನ್ನು ವಿರೋಧಿಸುವುದು ಮತ್ತು ಅವರ ಮೌಲ್ಯಗಳಿಗೆ ಬದ್ಧವಾಗಿರುವುದನ್ನು ಸೂಚಿಸುತ್ತದೆ. ಪ್ರಬುದ್ಧತೆಯ ಗುರುತುಗಾರ. ಸ್ವಯಂ ಶಿಸ್ತನ್ನು ಬೆಳೆಸುವುದು ಸಾಮಾನ್ಯವಾಗಿ ಆತ್ಮಿಕ ಬೆಳವಣಿಗೆ ಮತ್ತು ನಂಬಿಕೆಯೊಳಗೆ ಪ್ರಬುದ್ಧತೆಯ ಸಂಕೇತವಾಗಿ ಕಂಡುಬರುತ್ತದೆ. ಆಮೇನ್. ನಮಗೆಲ್ಲರಿಗೂ ತಿಳಿದಿರುವ ನಂಬಿಕೆಯು ಕೇವಲ ಒಟ್ಟಾಗಿ ತೋರುತ್ತದೆ. ಖಚಿತವಾಗಿ ಅವರು ತಮ್ಮದೇ ಆದ ಹೋರಾಟಗಳನ್ನು ಹೊಂದಿದ್ದಾರೆ ಎಂದು ನಮಗೆ ತಿಳಿದಿದೆ. ಆದರೆ ಅವರು ಕರ್ತನೊಂದಿಗಿನ ಅವರ ನಡಿಗೆಯಲ್ಲಿ ಸ್ಥಿರವಾಗಿರುತ್ತಾರೆ. ಅವರು ಆ ಬೆಳಿಗ್ಗೆ ಸತ್ಯವೇದದಲ್ಲಿ ಓದುತ್ತಿದ್ದದನ್ನು ಅವರು ಆಕಸ್ಮಿಕವಾಗಿ ಹಂಚಿಕೊಳ್ಳುತ್ತಾರೆ ಮತ್ತು ನಾವು ಯೋಚಿಸಬಹುದಾದ ಎಲ್ಲಾ ವಿಷಯವೆಂದರೆ ನಾವು ಮಲಗಿದ್ದೇವೆ ಮತ್ತು ಹಾಸಿಗೆಯಿಂದ ಹೊರಡುವ ಮೊದಲು 30 ನಿಮಿಷಗಳ ಕಾಲ ಟಿಕ್ಟಾಕ್ ಅನ್ನು ಸ್ಕ್ರೋಲ್ ಮಾಡಿದ್ದೇವೆ. ಅವರು ಪ್ರಾರ್ಥನೆಯ ಕೋರಿಕೆಗಾಗಿ ನಮ್ಮನ್ನು ಕೇಳುತ್ತಾರೆ, ನಂತರ ಅನುಸರಿಸಲು ನಮ್ಮನ್ನು ಕೇಳಿಕೊಳ್ಳುತ್ತಾರೆ, ಯಾಕೆಂದರೆ ಅವರು ನಿಜವಾಗಿಯೂ ಪ್ರಾರ್ಥಿಸಲು ನೆನಪಿಸಿಕೊಳ್ಳುತ್ತಾರೆ. ನಾವು ಅದರಂತೆ ಕರ್ತನೊಂದಿಗೆ ನಮ್ಮ ನಡಿಗೆಯಲ್ಲಿ ಬೆಳೆಯಲು ಬಯಸುತ್ತೇವೆ. ಆದರೆ ಎಲ್ಲಿಂದ ಪ್ರಾರಂಭಿಸಬೇಕು? ನಾವು ಶಿಸ್ತನ್ನು ಕಲಿಯಬೇಕು, ಯಾಕೆಂದರೆ ಶಿಸ್ತು ಕ್ರೈಸ್ತ ಪ್ರಬುದ್ಧತೆಯ ಹೆಬ್ಬಾಗಿಲು. ಒಳ್ಳೆಯ ಸುದ್ದಿ ಇದೆ. ಕೆಲವರು ಶಿಸ್ತುಬದ್ಧವಾಗಿರಲು ಹೆಚ್ಚು ಸ್ವಾಭಾವಿಕವಾಗಿ ವಿಲೇವಾರಿ ಮಾಡಬಹುದಾದರೂ ಶಿಸ್ತು ಕೆಲವು ಸಹಜ ಗುಣವಲ್ಲ. ಕೆಲವರು ನೀಲಿ ಕಣ್ಣುಗಳು ಅಥವಾ ಪುರುಷ ಮಾದರಿಯ ಬೋಳನ್ನು ಇಷ್ಟಪಡುವುದಿಲ್ಲ. ಶಿಸ್ತನ್ನು ಬೆಳೆಸಿಕೊಳ್ಳಬಹುದು, ಅದನ್ನು ಬೆಳೆಸಬಹುದು ಮತ್ತು ಅದರಿಂದ ನಾವು ಕ್ರಿಸ್ತನಂತೆ ಬೆಳೆಯಬಹುದು. ಕ್ರೈಸ್ತ ಶಿಸ್ತು ಎಂದರೇನು? ನಮಗೆ ಅದು ಯಾಕೆ ತುಂಬಬೇಕು ಮತ್ತು ನಮ್ಮ ಜೀವನದಲ್ಲಿ ಶಿಸ್ತನ್ನು ಬೆಳೆಸಲು ನಾವು ತೆಗೆದುಕೊಳ್ಳಬಹುದಾದ ಪ್ರಾಯೋಗಿಕ ಹಂತಗಳನ್ನು ನಿಖರವಾಗಿ ನೋಡೋಣ. ಶಿಸ್ತು ಎಂದರೇನು? ಶಿಸ್ತು ಎಂದರೆ ಹೆಚ್ಚಿನ ನೀರು ಅಥವಾ ನರಕದಿಂದ ದೂರವಿರುವ ದೃಢವಾದ ಅಥವಾ ಸ್ಥಿರವಾದ ನಿರ್ಣಯ. ಶಿಸ್ತು ನಮಗೆ ಬೇಕಾದನ್ನ ಮಾಡಲು ನಮ್ಮ ಶರೀರವು ಹೇಳಿದಾಗ ಏನು ಮಾಡಬೇಕೆಂದು ಆಯ್ಕೆ ಮಾಡುತ್ತದೆ. ಶಿಸ್ತು ಒಂದು ಐಹಿಕ ಸದ್ಗುಣವಲ್ಲ, ಇದು ಕ್ರೈಸ್ತರಾಗಿರುವುದರ ಭಾಗವಾಗಿದೆ. ಕ್ರಿಸ್ತನಂತೆ ಬೆಳೆಯಲು ನಿಮಗೆ ನಿಜವಾದ ಬಯಕೆ ಇದ್ದರೆ ನೀವು ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಶಿಸ್ತನ್ನು ಬೆಳೆಸಲು ಕಲಿಯುವುದು. ಯಾಕೆಂದರೆ ನಮ್ಮ ಆತ್ಮಿಕ ಏಳಿಗೆಗಾಗಿ ದೇವರು ಒದಗಿಸಿದ ಕೃಪೆಯನ್ನು ನಾವು ಶಿಸ್ತಿನ ಮೂಲಕ ಹಿಡಿದಿಟ್ಟುಕೊಳ್ಳುತ್ತೇವೆ. ದೇವರ ಶಿಸ್ತಿನ ಪುರುಷ ಅಥವಾ ಮಹಿಳೆ ಪ್ರತಿದಿನ ವಾಕ್ಯವನ್ನು ತೆರೆಯುತ್ತಾರೆ, ರಹಸ್ಯ ಪ್ರಾರ್ಥನೆಯ ಸಮಯಕ್ಕಾಗಿ ಹೋರಾಡುತ್ತಾರೆ ಮತ್ತು ದೇವ ಮನುಷ್ಯರ ಸಹಭಾಗಿತ್ವವನ್ನ ತ್ಯಜಿಸುವುದಿಲ್ಲ. ಸಭೆಯ ಹಿರಿಯರನ್ನ ಆಯ್ಕೆ ಮಾಡುವ ಕುರಿತು ಪೌಲನು ತೀತನಿಗೆ ಬರೆದಾಗ ಶಿಸ್ತಿನ ಪುರುಷನನ್ನು ಹುಡುಕುವಂತೆ ತೀತನಿಗೆ ಹೇಳಿದನು. ತೀತ 1ನೇ ಅಧ್ಯಾಯ 5-9 ಪ್ರಕಾರ ಸಭಾಧ್ಯಕ್ಷನು ದೇವರ ಮನೆವಾರ್ತೆಯವನಾಗಿರುವುದರಿಂದ ನಿಂದಾರಹಿತನಾಗಿರಬೇಕು. ಅವನು ಸ್ವೇಚ್ಛಾಪರನಾದರೂ, ಮುಂಗೋಪಿಯಾದರೂ, ಕುಡಿದು ಜಗಳವಾಡುವವನಾದರೂ, ಹೊಡೆದಾಡುವವನಾದರೂ, ನೀಚ ಲಾಭವನ್ನು ಅಪೇಕ್ಷಿಸುವವನೋ ಆಗಿರದೆ, ಬದಲಿಗೆ ಅವರು ಅತಿಥಿ ಸತ್ಕಾರ ಮಾಡುವವನು, ಒಳ್ಳೆಯದನ್ನು ಪ್ರೀತಿಸುವವನು, ಸ್ವಸ್ಥಚಿತ್ತನು, ನ್ಯಾಯವಂತನು, ದೇವಭಕ್ತನು, ಜಿತೇಂದ್ರಿಯನು ಮತ್ತು ಶಿಸ್ತುಬದ್ಧವಾಗಿರಬೇಕು. ಅವು ಅರ್ಹ ಸಭಾಧ್ಯಕ್ಷನ ಗುರುತುಗಳಾಗಿವೆ, ಯಾಕೆಂದರೆ ಅವು ಕ್ರೈಸ್ತ ಪ್ರಬುದ್ಧತೆಯ ಗುರುತುಗಳಾಗಿವೆ. ಅಶಿಸ್ತಿನ ವಿಶ್ವಾಸಿಯು ಅಪ್ರಬುದ್ಧ ಅಥವಾ ಅಪಕ್ವವಾದ ವಿಶ್ವಾಸಿಯಾಗಿದ್ದಾನೆ. ಅದೃಷ್ಟವಶಾತ್ ದೇವರು ನಮಗೆ ತನ್ನ ಪವಿತ್ರಾತ್ಮನನ್ನು ನೀಡುವ ಮೂಲಕ ಶಿಸ್ತಿನ ಮೂಲವನ್ನು ಕೊಟ್ಟಿದ್ದಾನೆ. ನಂತರ ಎಲ್ಲ ಸ್ವಯಂ ನಿಯಂತ್ರಣವು ಆತ್ಮನ ಫಲವಾಗಿದೆ. ಪ್ರತಿಯೊಬ್ಬ ಕ್ರೈಸ್ತನು ಪವಿತ್ರಾತ್ಮನಿಂದ ನೆಲೆಸಿದ್ದಾನೆ ಮತ್ತು ಆತ ನಮಗೆ ಈ ಸದ್ಗುಣದ ಫಲಗಳನ್ನು ಉತ್ಪಾದಿಸುವಂತೆ ಸಹಾಯ ಮಾಡುತ್ತಾನೆ. ಅಂದರೆ ಕ್ರಿಸ್ತನು ನಮ್ಮನ್ನು
ಸ್ವಯಂ ಶಿಸ್ತಿಗೆ ಕರೆದಿರುವುದು ಮಾತ್ರವಲ್ಲ, ನಿಜವಾಗಿಯೂ ಶಿಸ್ತುಬದ್ಧವಾಗಿರಲು ಆತನು ನಮಗೆ ಶಕ್ತಿಯನ್ನು ನೀಡಿದ್ದಾನೆ. ಆದರೂ ಮರವನ್ನು ಹತ್ತದೆ ಈ ಹಣ್ಣನ್ನು ಪಡೆಯಲಾಗುತ್ತದೆ ಎಂದರ್ಥವಲ್ಲ. ಈ ಸದ್ಗುಣಗಳನ್ನು ನಮ್ಮಲ್ಲಿ ಬೆಳೆಸಿಕೊಡಲು ನಾವು 2 ಪೇತ್ರ 1:5 ಪ್ರಕಾರ ಎಲ್ಲಾ ಪ್ರಯತ್ನಗಳನ್ನ ಮಾಡಬೇಕಾಗಿದೆ. ನಮಗೆ ಶಿಸ್ತು ಯಾಕೆ ಬೇಕು? ಪ್ರಾಮುಖ್ಯತೆಯ ಯಾವುದನ್ನಾದರೂ ಬೆಳೆಯಲು ಅಥವಾ ಸಾಧಿಸಲು ನಮಗೆ ಸ್ವಯಂ ಶಿಸ್ತು ಬೇಕು. ಇದನ್ನು ಪರಿಗಣಿಸಿ. 2 ಜನರು ತಮ್ಮ ಮೊದಲ ಮ್ಯಾರಥಾನ್ ಓಡಲು ಹೊರಟರೆ ಒಬ್ಬರು ಯಶಸ್ವಿಯಾಗುತ್ತಾರೆ ಮತ್ತು ಇನ್ನೊಬ್ಬರು ಯಾಕೆ ವಿಫಲರಾಗುತ್ತಾರೆ? ಒಬ್ಬ ವ್ಯಕ್ತಿಯ ಹೊಸ ವರ್ಷದ ಸಂಕಲ್ಪಗಳು ಯಶಸ್ವಿಯಾದಾಗ ಮತ್ತೊಬ್ಬರು ಫೆಬ್ರವರಿ ವೇಳೆಗೆ ಕುಸಿಯುವುದು ಯಾಕೆ? ವ್ಯತ್ಯಾಸ ತಯಾರಕ ಎಂದರೇನು? ಇದು ಶಿಸ್ತು. ನಾವು ಜೀವನದ ಯಾವುದೇ ಕ್ಷೇತ್ರದಲ್ಲಿ, ಆತ್ಮಿಕ ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲಿ ಸ್ಥಿರ ಫಲಿತಾಂಶಗಳನ್ನು ನೋಡಲು ಬಯಸಿದರೆ ನಮಗೆ ಶಿಸ್ತು ಬೇಕು. ಶಿಸ್ತು ಸಾಮಾನ್ಯವಾಗಿ ಯಶಸ್ಸು ಮತ್ತು ವೈಫಲ್ಯದ ನಡುವಿನ ವ್ಯತ್ಯಾಸವಾಗಿದೆ. ಅಶಿಸ್ತಿನ ವ್ಯಕ್ತಿ ಮಹತ್ತರವಾದ ಕೆಲಸಗಳನ್ನು ಮಾಡಬಹುದು, ಆದರೆ ಕೇವಲ ಆಕಸ್ಮಿಕವಾಗಿದೆ. ಅವರ ಗೆಲುವುಗಳು ಅತ್ಯುತ್ತಮವಾಗಿ ಯುಕ್ತವಲ್ಲದ್ದಾಗಿದೆ, ಯಾಕೆಂದರೆ ಅವುಗಳು ಶಿಸ್ತಿನ ಅದೃಷ್ಟದ ಫಲಿತಾಂಶವಲ್ಲ. ಯಶಸ್ಸು ಮತ್ತು ಉತ್ಪಾದಕತೆಯ ಮಾದರಿಯನ್ನು ಹೊಂದಿರುವ ವ್ಯಕ್ತಿಯನ್ನು ನನಗೆ ತೋರಿಸಿ ಮತ್ತು ನಾನು ನಿಮಗೆ ಶಿಸ್ತಿನ ವ್ಯಕ್ತಿಯನ್ನು ತೋರಿಸುತ್ತೇನೆ. ಅಂತೆಯೇ ದೇವರೊಂದಿಗೆ ನಡೆಯುವ ಮಹಿಳೆಯನ್ನು ನನಗೆ ತೋರಿಸು ಮತ್ತು ನಾನು ನಿಮಗೆ ಶಿಸ್ತಿನ ವ್ಯಕ್ತಿಯನ್ನ ತೋರಿಸುತ್ತೇನೆ. ದುರಾಕರ್ಷಣೆ ಎಲ್ಲೆಡೆ ಇರುವುದರಿಂದ ನಮಗೆ ಸ್ವಯಂ ಶಿಸ್ತು ಬೇಕು. ನಾವು ದುರಾಕರ್ಷಣೆಗಳಿಂದ ತುಂಬಿರುವ ಜಗತ್ತಿನಲ್ಲಿ ವಾಸಿಸುತ್ತಿದ್ದೇವೆ. ಅವರೆಲ್ಲರೂ ಬಹಿರಂಗವಾಗಿ ಪಾಪದವರಲ್ಲ, ಆದರೆ ಹಾನಿಕರವಲ್ಲದ ತಿರುವು ಪರಿಶೀಲಿಸದೆ ಬಿಟ್ಟರೆ ಅನಾರೋಗ್ಯಕರ ಭೋಗ ಅಥವಾ ವ್ಯಸನಿಯಾಗಿ ಬದಲಾಗಬಹುದು. ಉದಾಹರಣೆಗೆ ಫುಟ್ಬಾಲ್ ನೋಡುವುದು ಅಥವಾ ವಿಡಿಯೋ ಆಟಗಳನ್ನು ಆಡುವುದನ್ನು ತೆಗೆದುಕೊಳ್ಳಿ. ಇದು ಆಧುನಿಕ ಜೀವನದಲ್ಲಿ ಶಿಸ್ತು ಹೆಚ್ಚು ಮೌಲ್ಯಯುತವಾಗಿಸಿದೆ. ಈ ಯುಗದಲ್ಲಿ ಶಿಸ್ತು ಅಪರೂಪ ಆಗುತ್ತಿರುವ ಕಾರಣ ಅದನ್ನು ಹೊಂದಿರುವ ವ್ಯಕ್ತಿಯು ಸುಮಾರು ಮಿತಿಯಿಲ್ಲದ ಅವಕಾಶಗಳನ್ನು ಆನಂದಿಸುತ್ತಾನೆ. ಆದರೆ ಮಾಧ್ಯಮಗಳು, ಜಾಹೀರಾತುಗಳು ಮತ್ತು ಶ್ರೀಮಂತಿಕೆಯ ಮೂಲಕ ಆತ್ಮತೃಪ್ತಿ ಯಾವಾಗಲೂ ನಮ್ಮ ಮುಂದೆ ಕೋಲಿನ ಮೇಲೆ ಕ್ಯಾರೆಟ್ನಂತೆ ತೂಗಾಡುತ್ತಿದೆ. ಜಗತ್ತು ನಮ್ಮನ್ನು ಕೆಳಗಿಳಿಸಲು ಯಾವಾಗಲೂ ಸುಲಭವಾದ ಮಾರ್ಗವಿದೆ. ಕ್ಯಾರೆಟ್ ಹೆಚ್ಚು ಸಮಯದವರೆಗೆ ಬಾರದಿದ್ದರೂ ಸಹ ಕಠಿಣ ಮಾರ್ಗಕ್ಕೆ ಹೌದು ಎಂದು ಹೇಳಲು ಶಿಸ್ತು ನಮಗೆ ಸಹಾಯ ಮಾಡುತ್ತದೆ. ನಾವು ಶೋಧನೆಯನ್ನು ವಿರೋಧಿಸಲು, ನೀರಿನ ರೇಖೆಯ ಮೇಲೆ ಏರಲು, ಪ್ರಬುದ್ಧ ಮತ್ತು ಉತ್ಪಾದಕ ಕ್ರೈಸ್ತರಾಗಿ ದೇವರು ನಮ್ಮನ್ನು ಸೃಷ್ಟಿಸಿದ ಉದ್ದೇಶಕ್ಕನುಗುಣವಾಗಿರಲು ನಮಗೆ ಶಿಸ್ತು ಬೇಕು. ಇದಕ್ಕೆ ವಿರುದ್ಧವಾಗಿ ನಾವು ಹೋರಾಡುವ ಅನೇಕ ಪಾಪಗಳು ಕೇವಲ ಅಶಿಸ್ತಿನ ಜೀವನದ ಫಲವೆಂದು ಪರಿಗಣಿಸಿ. ಹರಟೆ ಮಾತು ಅಶಿಸ್ತಿನ ನಾಲಿಗೆ, ಕಾಮವು ಅಶಿಸ್ತಿನ ಮನಸ್ಸಿನ ಮತ್ತು ಕೋಪವು ಅಶಿಸ್ತಿನ ಹೆಮ್ಮೆಯ ಫಲವಾಗಿದೆ. ಆತ್ಮನ ಶಕ್ತಿಯಲ್ಲಿ ಈ ಪಾಪಗಳನ್ನು ಜಯಿಸಲು ನಮಗೆ ಶಿಸ್ತು ಬೇಕು. ನಾವು ಪಾಪದಿಂದ ಕರಗತವಾಗಿದ್ದರೆ ನಾವು ನಮ್ಮ ಆತ್ಮಗಳನ್ನು ಕರಗತ ಮಾಡಿಕೊಳ್ಳಲು ಕಲಿಯಬೇಕು. 1 ಕೊರಿಂಥ 6:12. ಈ ಮಹತ್ ಕಾರ್ಯಕ್ಕೆ ನಮಗೆ ಶಿಸ್ತು ಬೇಕು. ಬಹು ಮುಖ್ಯವಾಗಿ ನಮಗೆ ಶಿಸ್ತು ಅದು ಯಾಕೆ ಬೇಕು ಎಂದರೆ ಕ್ರಿಸ್ತನು ನಮ್ಮನ್ನು ಅದಕ್ಕೆ ಕರೆದಿದ್ದಾನೆ. ಮಾರ್ಕ 8:34 ಆಮೇಲೆ ಆತನು ತನ್ನ ಶಿಷ್ಯರ ಜೊತೆಗೆ ಜನರ ಗುಂಪನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಆಮೆನ್. ಆಮೂಲಗ್ರಹ ಸ್ವಯಂ ನಿರಾಕರಣೆಯ ಈ ಕರೆಯು ಪ್ರತಿ ಕ್ರೈಸ್ತರು ಪಾಪದಿಂದ ಕ್ರಿಸ್ತನ ಕಡೆಗೆ ತಿರುಗಿದಾಗ ಅವರು ಕೇಳುವ ಕರೆಯಾಗಿದೆ ಮತ್ತು ನಾವು ಪವಿತ್ರೀಕರಣದ ಹಾದಿಯಲ್ಲಿ ನಡೆಯುವಾಗ ನಾವು ಪ್ರತಿದಿನ ತೆಗೆದುಕೊಳ್ಳುವ ಕರೆ ಇದು. ಸ್ವಯಂ ನಿರಾಕರಣೆಗೆ ಸ್ವಯಂ ಶಿಸ್ತು ಬೇಕು. ಅಪೊಸ್ತಲನಾದ ಪೌಲನ ಮಾತುಗಳನ್ನು ನೋಡಿ. 1 ಕೊರಿಂಥ 9:24-27. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದು. ಅವರಂತೆ ನೀವು ಬಿರುದನ್ನು ಪಡೆದುಕೊಳ್ಳಬೇಕೆಂತಲೇ ಓಡಿರಿ. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಅಂತಿಮವಾಗಿ ನೀವು ವಿಶ್ವಾಸಿಗಳಾಗಿ ಬೆಳೆಯಲು ಬಯಸಿದರೆ ನೀವು ಶಿಸ್ತನ್ನು ಕಲಿಯಬೇಕು. ಯಾಕೆಂದರೆ ಸ್ವಯಂ ಶಿಸ್ತು ಕ್ರಿಸ್ತನ ಬಳಿಗೆ ಹೋಗುವ ಪ್ರಬುದ್ಧತೆಯ ಹೆಬ್ಬಾಗಿಲು. ನಿಮ್ಮ ಆತ್ಮಿಕ ಚೈತನ್ಯವನ್ನು ನವೀಕರಿಸಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 10-13 ವಾಕ್ಯ. ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿನಕ್ಕೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು
ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಯಾವ ಶಿಕ್ಷೆಯಾದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನುಂಟು ಮಾಡುತ್ತದೆ. ಆದುದರಿಂದ ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ. ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟಕಾಲು ಉಳುಕಿ ಹೋಗದೆ ವಾಸಿಯಾಗುವುದು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.